UGC ಕ್ವಾಲಿಫೈಡ್ ಆಗಿರೋರು ಸುಮಾರು 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ಮೇಲೆ ಕೋರ್ಟ್ ಅಲ್ಲಿ ಫೈಟ್ ಮಾಡಾದ್ಮೇಲೆ 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ ಸುಮಾರು 430 ಕಾಲೇಜಿಗೆ 4 ರಿಂದ 5 ಲಕ್ಷ ಜನ ಏನು ಸ್ಟೂಡೆಂಟ್ಸ್ ಇದಾರೆ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ನಾವು ಅವ್ರ ಪರವಾಗಿ 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನ UGC ಕ್ವಾಲಿಫೈಡ್ ನೆಟ್ ಸ್ಟೇಟ್ ಮತ್ತೆ PhD ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನೇ ತಗೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಇದರಲ್ಲಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದಂತ ಶಿವು, ಪ್ರವೀಣ್ ಇರ್ಬೋದು, ದರ್ಶನ್, ಎಷ್ಟೊಂದ್ ಜನ ಹಲವಾರು ಫಿರೋಜ್ ಎಲ್ಲ ಎಷ್ಟೊಂದ್ ಜನ ಮುಂದೆ ನಿಂತ್ಕೊಂಡು ಬಂದು ಪ್ರತಿಯೊಂದು ಹಂತದಲ್ಲೂ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಪರವಾಗಿ ಆದ್ಮೇಲೆ ಈಗ ಸುಮಾರು 10,500 ಜನ ಏನು ಕ್ವಾಲಿಫೈಡ್ ಆಗಿರೋರು ಇವಾಗ ವರ್ಕ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ. ಇದ್ರ ಜೊತೆಲಿ ಏನಪ್ಪಾ ಅಂದ್ರೆ ಇನ್ನು ಕ್ವಾಲಿಫೈಡ್ ಆಗಿರೋಂಥವ್ರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದಂಥದ್ದು ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಫೇಕ್ PhD ಕೆಲವೊಂದು ನಾನೇ ನೋಡಿದೀನಿ. ಫೇಕ್ ಯೂನಿವರ್ಸಿಟಿಯಿಂದ ತಗೊಂಡು ಯೂನಿವರ್ಸಿಟಿಯಿಂದ ಫೇಕ್ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡು ಇವರೇ ಪ್ರಿಂಟ್ ಮಾಡ್ಕೊಂಡಿದ್ದಾರೆ, ಕಲರ್ ಪ್ರಿಂಟ್ ಮಾಡ್ಕೊಂಡು ತಗೊಂಡೋಗಿ ಕಾಲೇಜಿಗೆ ಕೊಟ್ಟಿರೋಂಥದ್ದು. ಈ ತರದ್ದೆಲ್ಲ ಫೇಕ್ ಯಾರ್ಯಾರು ಮಾಡಿಸ್ಕೊಂಡಿದ್ರ ಇಷ್ಟು ಜನದ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ಗೂ ಮನವಿ ಮಾಡ್ಕೊಂಡಿದೀವಿ. ಮತ್ತೆ ಲೋಕಾಯುಕ್ತಗೂ ನಾವು ಮನವಿ ಮಾಡಿದೀವಿ. ಯಾಕೆಂದ್ರೆ ಇಲ್ಲಿ ಸಾವಿರಾರು ಜನ UGC ಕ್ವಾಲಿಫೈಡ್ ಆಗಿರೋರು ಇದ್ದಾರೆ. ಅಂತವ್ರಿಗೆ ಸಾಕಷ್ಟು ಪ್ರಾಮಾಣಿಕವಾಗಿ ಓದಿ ಪಾಸ್ ಆಗಿರೋಂಥವ್ರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಫೇಕ್ PhD ನೀವು ಯಾರು ತಗೊಂಡಿದ್ದ ಡಾಕ್ಯುಮೆಂಟ್ಸ್ ಅಷ್ಟು ಜನನ ನೀವು ಈ ಕೂಡಲೇ ನೀವು ರಿಸೈನ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೊಂತಾರೆ. ತಗೊಂಡ ತನಕ ನಾವಂತೂ ಬಿಡಲ್ಲ ಅಕ್ಸ ಸಂಘಟನೆಯಿಂದ. ಮತ್ತೆ ಅಕ್ಸ ಸಂಘಟನೆಯಲ್ಲಿ ಯಾರು ನಮ್ಮ ಅಕ್ಸ ಸಂಘಟನೆ ಮುಂದೆ ನಿಂತ್ಕೊಂಡು RTI ಮಾಹಿತಿ ಹಾಕಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂತ ಇರೋದಿರ್ಬೋದು, ಹೋರಾಟ ಮಾಡ್ತಾ ಇರೋಂತ ಇರ್ಬೋದು, ಇಂಥವ್ರಿಗೆ ಯಾರಾದ್ರೂ ಫೇಕ್ ಸರ್ಟಿಫಿಕೇಟ್ ಮಾಡಿರೋಂಥವ್ರು ಯಾರೇ ಇರ್ಬೋದು, ಅವ್ರೇನಾದ್ರೂ ಬೆದರಿಸಿದ್ರೆ ಮತ್ತೆ ಏನಾದ್ರು ನಿಮ್ಗೆ ಹಣದ ಆಮೇಶ ಈ ತರದ್ದು ಏನಾದ್ರು ಕೊಡ್ತೀವಿ, ನೀವು ಹೋರಾಟ ಮಾಡಬೇಡಿ ಅಂತ ಏನಾದ್ರು ಹೇಳಿದ್ರೆ ದಯವಿಟ್ಟು ನಿಮ್ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋಬೇಕಾಗುತ್ತೆ. ನಿಮ್ಮನ್ನ ಕ್ರಮ ತಗೊಂಡು ನಿಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೋ ತರ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಅಕ್ಸಾ ಸಂಘಟನೆಯಲ್ಲಿ ಯಾರೇ ವ್ಯಕ್ತಿಗೆ ಒಂದು ಮಾತು ನೀವು ಜಸ್ಟ್ ಒಂದು ಕಾಲ್ ಮಾಡಿದ್ರು ಕೂಡ ಆ ಕಾಲ್ ರೆಕಾರ್ಡಿಂಗು ಮತ್ತೆ ಅದು ಆ ಕಾಲ್ ಏನ್ ಲಿಸ್ಟ್ ಇರುತ್ತೆ ತಗೊಂಡು ಅದ್ರ ಮೇಲೆ ನಿಮ್ಮ ವಿರುದ್ಧ FIR ಮಾಡಿಸಿ ನಾವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಕ್ಸಾ ಸಂಘಟನೆ ಇಲ್ಲ ಪ್ರತಿಯೊಬ್ಬ ಸದಸ್ಯ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಅಷ್ಟೇ, ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗೂ ಅಷ್ಟೇ, ಯಾರು ಅಷ್ಟೇ ಸುಮ್ಮನೆ ಬಿಡಲ್ಲ. ಈ ಒಂದು ಫೇಕ್ PhD ಇರ್ಬೋದು, ಫೇಕ್ PH ಇದ್ರ ಮೇಲೆ ಖಂಡಿತ ಹೋರಾಟ ಮಾಡಿ ಯಾರು ಪ್ರಾಮಾಣಿಕವಾಗಿ ಪಾಸ್ ಆಗಿದ್ದಾರೆ ಅಂತವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ಅಕ್ಸಾ ಸಂಘಟನೆ ಖಂಡಿತ ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಬಿಡೋ ಮಾತಿಲ್ಲ. ಅದ್ರ ಜೊತೆಲಿ ನಾಳೆ ಏನು ಪ್ರಿಲಿಮಿನರಿ ಎನ್ಕ್ವೈರಿ ನಾಳೆ ಫಸ್ಟ್ ಮಾಡ್ತಿದ್ದಾರೆ. ಒಂದು 4-5 ಇನ್ಸ್ಟಿಟ್ಯೂಷನ್ 4-5 ಕಾಲೇಜಲ್ಲಿ ಮಾಡ್ತಾ ಇರೋಂಥದ್ದು. ಮಂಜುಶ್ರೀ ಮೇಡಮ್ ಆಯುಕ್ತರು, ಅವ್ರಿಗೂ ಅಷ್ಟೇ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ UGC ಕ್ವಾಲಿಫೈಡ್ ಆಗಿರೋಂಥವ್ರ ಪರವಾಗಿ ನಾವು ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಇಲ್ಲಿಗೆ ಬಿಡಲ್ಲ, ಇದನ್ನ ಕಂಟಿನ್ಯೂಸ್ ಆಗಿ ತಗೊಂಡೋಗ್ತೀವಿ. ಈವನ್ ಸರ್ಕಾರ ಗೌರ್ಮೆಂಟ್ ಅಷ್ಟೇ ಸೀರಿಯಸ್ ಆಗಿ ತಗೊಬೇಕು, ಮಿನಿಸ್ಟರ್ ಸೀರಿಯಸ್ ಆಗಿ ತಗೊಬೇಕು, ಮತ್ತೆ ಯಾರು ಫೇಕ್ PhD ಮಾಡ್ತಿದ್ದೀರಾ ಅವರು ಅಷ್ಟೇ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಕೂಡಲೇ ನೀವು ರಾಜೀನಾಮೆ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.